ನಮಸ್ತೆ, ಮನೋಲ್ಲಾಸ ಚಾನಲ್ಗೆ ಸ್ವಾಗತ. ಇವತ್ತು ಕತೆ ಹೇಳ್ತಾ ಇರೋದು ಅಂದರೆ, ಒಬ್ಬ ಅಹಂ ಇರ್ತಕ್ಕಂಥ ರಾಜ ಅವನ ಅಹಮನ್ನು ಯಾವ ಥರ ಕರಗಿಸ್ಕೊಳ್ತಾನೆ ಒಬ್ಬರು ಗುರುಗಳಿಂದ ಅನ್ನೋದನ್ನ ಹೇಳ್ತೀನಿ. ಆತನೊಬ್ಬ ಆಗರ್ಭ ಶ್ರೀಮಂತ. ಸುತ್ತಮುತ್ತಲಿನ ಹಲವಾರು ಹಳ್ಳಿಗಳಲ್ಲಿ ಆತನಿಲ್ಲದೆ ಯಾವ ದೊಡ್ಡ ಕಾರ್ಯಕ್ರಮವೂ ನಡೆಯುತ್ತಿರಲಿಲ್ಲ. ಕೊಟ್ಟ ಮಾತನ್ನು ಚಾಚೂ ತಪ್ಪದೆ ಜಾರಿಗೆ ತರುವ ಸುಧರ್ಮ ಎನ್ನೋ ಹೆಸರಿನ ದಣಿ ಅವನು. ಪ್ರತಿಯೊಬ್ಬರ ಮನದ ದೊರೆಯೂ ಆಗಿದ್ದ. ಅಲ್ಲಲ್ಲಿ ಕೊಳವೆ ಬಾವಿ ಕೊರೆಸಿ, ದೇಗುಲಗಳನ್ನು ಕಟ್ಟಿಸಿ, ಶಾಲೆಗಳನ್ನು ತೆರೆದು ಸಾಮಾಜಿಕ ಶ್ರೇಯಾಭಿವೃದ್ಧಿಯ ಕಾಯಕಗಳಿಗೆ ಮುನ್ನುಡಿಯನ್ನು ಆತ ಬರೆದಿದ್ದ. ಒಂದು ದೊಡ್ಡ ದೇವಾಲಯದ ನಿರ್ಮಾಣ ಕಾರ್ಯಕ್ಕೆ ಊರಿನ ಜನರು ಆತನನ್ನೇ ಆಶ್ರಯಿಸಿದರು. ಕರಾರಿಗೆ ಒಪ್ಪಿದ ಸುಧರ್ಮ ದೇವಾಲಯದ ನಿರ್ಮಾಣಕ್ಕಾಗಿ ಬೇಕಾಗುವ ಸಕಲ ಸಾಮಗ್ರಿಗಳು, ಅದರ ಆಗುಹೋಗುಗಳು ಎಲ್ಲವನ್ನೂ ತಾನೇ ನಿಭಾಯಿಸತೊಡಗಿದ. ತನ್ನ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವುದೇನೋ ನಿಜ, ಆದರೆ ಆತನ ಮನಸ್ಸಿನಲ್ಲಿ ತಾನೇ ಶ್ರೇಷ್ಠ ಎಂಬ ಅಹಂಭಾವ ಸದ್ದಿಲ್ಲದೆ ತಲೆ ಎತ್ತಿ ನಿಂತಿತ್ತು. ಇತರರನ್ನು ತನಗಿಂತಲೂ ಕೀಳಾಗಿ ಕಾಣುವ ಮನೋಭಾವ ಅರಿವಿಲ್ಲದೆ ಅಂಕುರಿಸಿತ್ತು. ಹೀಗಿರುವಾಗ ಮುಂದೊಂದು ದಿನ ತನ್ನ ಶಿಷ್ಯನನ್ನು ನೋಡಲೆಂದು ಬಂದ ಗುರುಗಳನ್ನು ಕಂಡ. ನೋಡಬೇಕು ಅಂತ ಹೇಳ್ಬಿಟ್ಟು ಗುರುಗಳು ಬರ್ತಾರೆ ಸುಧರ್ಮನನ್ನು ನೋಡೋದಕ್ಕೆ ಅಂತೇಳಿ. ಬಹಳ ಸಂತಸಗೊಂಡ ಸುಧರ್ಮ ಗುರುಗಳನ್ನು ನೋಡಿ. ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಎರಸಿದ. ಕುಶಲ ಪ್ರಶ್ನೆಗಳನ್ನು ಕೇಳಿದ. ಅದಕ್ಕೇನೂ ಉತ್ತರಿಸದೆ ಸುಮ್ಮನಿದ್ದ ಗುರುಗಳ ಮನದಾಳವನ್ನು ಅರಿಯದೆ ಚಿಂತಿತನಾದ. ಅಂದರೆ ಗುರುಗಳನ್ನು ಚೆನ್ನಾಗಿ ವಿಚಾರಿಸ್ತಾ, ಆದರೆ ಅದಕ್ಕೇನು ಸ್ಪಂದನೆ ಮಾಡೋದಿಲ್ಲ ಗುರುಗಳು. ಅದರಿಂದ ಅವನಿಗೆ ಚಿಂತೆ ಆಗುತ್ತೆ. ಗುರುಗಳು ಯಾಕೆ ನಾನು ಏನೇ ಕೇಳಿದ್ರು ಏನು ಉತ್ತರಿಸ್ತಾನೆ ಇಲ್ವಲ್ಲ ಅಂತ ಹೇಳಿ ಚಿಂತೆ ಮಾಡ್ತಾ ಇರ್ತಾನೆ. ಅವರನ್ನೇ ನೋಡುತ್ತಾ ಸುಮ್ಮನೆ ನಿಂತ. ಗುರುಗಳು ಅಲ್ಲಿ ಸೇರಿದವರಿಗೆ ದೂರದ ಬಂಡೆಗಲ್ಲನ್ನು ತಂದು ಅದನ್ನು ಜೋರಾಗಿ ಒಡೆದು ಇಬ್ಬಾಗ ಮಾಡಿ ಎಂದು ಆದೇಶಿಸಿದರು. ಆಗ ಒಂದಿಬ್ಬರು ಕೂಡಿ ಬಂಡೆಗಲ್ಲನ್ನು ತಂದು ಒಡೆಯಲು ಆರಂಭಿಸಿದರು. 10 ಹೊಡೆತಗಳಿಂದ ಆ ಬಂಡೆಗಲ್ಲು ಇಬ್ಬಾಗವಾಯಿತು. ಆ ಕಲ್ಲಿನೊಳಗಿಂದ ಒಂದು ಕಪ್ಪೆ ಜಿಗಿದು ಹೊರಬಂದು ಓಡಿ ಹೋಯಿತು. ನೋಡುತ್ತಿದ್ದ ಎಲ್ಲರಿಗೂ ಆಶ್ಚರ್ಯ. ಕಪ್ಪೆ ಈ ಕಲ್ಲಿನೊಳಗೆ ಅದೇಗೆ ತಾನೇ ಇರಲು ಸಾಧ್ಯ ಎಂದು ಒಬ್ಬರಿಗೊಬ್ಬರು ಪಿಸುಗುಡುತ್ತಾ ಮಾತನಾಡಿದರು. ಇದನ್ನು ನೋಡುತ್ತಿದ್ದ ಸುಧರ್ಮನಿಗೆ ಜ್ಞಾನೋದಯವಾಯಿತು. ಧಾವಿಸಿ ಬಂದು ಗುರುಗಳ ಪಾದಗಳನ್ನು ಗಟ್ಟಿಯಾಗಿ ಹಿಡಿದು ಕ್ಷಮೆ ಬೇಡಿದ. ಕೇವಲ ನನ್ನಿಂದ ನಡೆಯುವ ಕಾರ್ಯವಿದು, ನನ್ನಿಂದಲೇ ಸಾಧ್ಯ ಎಂಬ ಮನೋಭಾವದಿಂದ ಬೀಗುತ್ತಿದ್ದ ಸುಧರ್ಮನಿಗೆ ಅಂದು ಗುರುಗಳು ಪ್ರತ್ಯಕ್ಷೀಕರಿಸಿದ ಉದಾಹರಣೆಯೊಂದಿಗೆ ಉತ್ತರ ದೊರೆಯಿತು. ಮಾಡಿದ ಯಾವುದೋ ಒಂದು ಘನ ಕಾರ್ಯಕ್ಕಾಗಿ ಹಿಗ್ಗದೆ, ಇನ್ನುಳಿದ ತನ್ನ ಅನೇಕ ಕರ್ತವ್ಯ ಕರ್ಮಗಳನ್ನು ಮರೆಯದೆ ನಿಭಾಯಿಸುತ್ತಾ, ದುರಾಭಿಮಾನವಿಲ್ಲದೆ ಸ್ವಾಭಿಮಾನದಿಂದ ಮುನ್ನಡೆದರೆ ಪ್ರತಿಯೊಬ್ಬರ ಏಳ್ಗೆಯೂ ಸಾಧ್ಯ. ಕಲ್ಲಿನ ಒಳಗೆ ಹುಟ್ಟಿ ಕೂಗುವ ಕಪ್ಪೆಗಳಿಗೆಲ್ಲ ಅಲ್ಲಿಗೆ ಆಹಾರ ಇತ್ತವರು ಯಾರು ಎಂದು ದಾಸರು ನುಡಿದಂತೆ, ಹುಟ್ಟಿಸಿದ ಪ್ರತಿಯೊಂದು ಜೀವಕ್ಕೂ ಬೇಕಾದದ್ದನ್ನು ಒದಗಿಸುವವನು ಆ ದೈವ. ಪ್ರತಿಯೊಂದು ಕಾರ್ಯಕ್ಕೂ ನಾವು ನಿಮಿತ್ತ ಮಾತ್ರ. ನಮ್ಮಂತಹ ಅನೇಕರಿಗೆ ಸೇವೆಯೊಂದು ಸದಾವಕಾಶ. ಇದ್ದಂ ಶರೀರಂ ಕಲಧರ್ಮಂ ಸಾಧನಂ. ಒದಗಿ ಬಂದ ಪದವಿಯಾಗಲಿ ಅಧಿಕಾರವಾಗಲಿ ಅದು ಇನ್ನೊಬ್ಬರಿಗೆ ಸಹಾಯಕವಾಗಿರಲಿ, ಅವರ ನೋವು ನಲಿವುಗಳಿಗೆ ಆಶ್ರಯವಾಗಿರಲಿ. ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ನೋಡಿದ್ರಲ್ಲ, ಧನ್ಯವಾದಗಳು. ನನ್ನ ಕಥೆನ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.